ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಮಿಸ್ಟರ್ ಆ್ಯಂಡ್ ಮಿಸಸ್ ಸಂಚಿತ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಫಸ್ಟ್ ವ್ಲಾಗ್ ಅದ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಕ್ಷಮಿಸ್ರಿ. ನಾವು ಇವತ್ತು ಮಂತ್ರಾಲಯ ಹೋಗೋಕ್ಕೆ ಪ್ಲ್ಯಾನ್ ಮಾಡೀವಿ ನೋಡ್ರಿ. ನಮ್ಮ ಸಿಸ್ಟರ್ಸ್, ನನ್ನ ಫ್ರೆಂಡ್ಸ್, ನಮ್ಮ ಕಾಕು ಎಲ್ಲರೂ ಬರಾಕತ್ತಾರ. ಅವರು ರೈಲ್ವೆ ಸ್ಟೇಷನ್ ಬಂದು ಜಾಯ್ನ್ ಆಕ್ಕಾರ ನಮ್ಮ ಫ್ರೆಂಡ್ಸ್ ಮತ್ತು ಕಾಕು. ಮಂತ್ರಾಲಯ ಹೋಗೋ ಟ್ರೈನ್ 4:30 ಗಂಟೆಗದು ಇತ್ತು. ಸೊ ನಾವು 3:30 ಗಂಟೆಗೆ ಮನೆ ಬಿಟ್ವಿ. ಬಿಸಿಲು ನೋಡ್ರಿ ಎಷ್ಟದ. ನಾವು ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗೋಣ ನಮ್ಮ ಕಾಕು ಫ್ರೆಂಡ್ಸ್ ಮತ್ತು ಇನ್ನೊಬ್ಬ ಸಿಸ್ಟರ್ ಬರೋಕ್ಕಿದ್ಲಾರ. ಕಾಲ್ ಮಾಡಿದ್ವಿ, ಅವ್ರೇನೋ ಆಟೋ ಒಳಗೆ ಬರಾಕ್ತಿದ್ರಂತ. ಅದಕ್ಕೆ ನಾವು ಫೋಟೋ ತಗೊಂಡು ಮಸ್ತಿ ಮಾಡತ್ತಿದ್ವಿ ಅವ್ರು ಬರುತ್ತಾನ ಅಂತ. ಭಾಳ ಜನ ಏನು ಎದ್ದಿದ್ದಿಲ್ಲ ರೀ. ಟಿಕೆಟ್ ಕೌಂಟ್ರ್ ನೋಡ್ರಿ, ಜಾಸ್ತಿ ಜನ ಏನು ಕಾಣಿಸಲ್ಲಾಗಿದ್ರು. ಅವ್ರು ಬರೋಣ ಟಿಕೆಟ್ ತೆಗಿಬೇಕಂತ ನಾವು ಕೂತಿದ್ವಿ. ಅವ್ರು ಬಂದರು, ಆಮೇಲೆ ನಾವು ಟಿಕೆಟ್ ತೆಗೆದ್ವಿ. ಎಲ್ಲರದ್ದು ಟಿಕೆಟ್ ತೆಗ್ದಿವಿ ರೀ. ಎಲ್ಲರೂ ಬರೋಣ. ಪರ್ ಪರ್ಸನ್ ಒಬ್ರಿಗೆ 150 ಅದ ರೀ. ವಿಜಯಪುರ ಟು ಮಂತ್ರಾಲಯ. ನಮ್ಮ ಟ್ರೈನ್ 4:30 ಗಂಟೆಗದು ಇತ್ತಲ್ರಿ. ಅದ್ರ ಲೇಟ್ ಮಾಡಿ ಬಂತು, 25 ನಿಮಿಷ ಲೇಟ್ ಮಾಡಿ ಬಂದಿತ್ತು. 4:55 ನಿಮಿಷಕ್ಕದು ಬಂದಿತ್ತು. 5 ನಿಮಿಷ ನಿಂತು, ಜಾಸ್ತಿ ನಿಂದಿರಲಿಲ್ಲ. 5 ಗಂಟೆಗೆ ಗಾಡಿಯಲ್ಲಿ ಬಿಡ್ತು. ಹಾಗೆ ಮಸ್ತಿ ಮಾಡ್ಕೊತ ನಮ್ಮ ಸಿಸ್ಟರ್ಸ್ ಅದ ನೋಡ್ರಿ, ಹೆಂಗೆ ಮಸ್ತಿ ಮಾಡ್ಕೊತ ಹೊಂಟೀವಿ. ಮತ್ತು ನಮ್ಮದು ಫ್ರೆಂಡ್ಸ್ ಟ್ರಿಪ್ ಆಗೋದಿತ್ತು. ಫ್ರೆಂಡ್ಸ್ ಯಾರೂ ಬರಲಾರ ಸಂಬಂಧ ನಾವು ಫ್ಯಾಮಿಲಿ ಟ್ರಿಪ್ ಮಾಡಿದ್ವಿ. ನಾವು 1 ಗಂಟೆಗದು ಹೋಗಿ ಮಂತ್ರಾಲಯ ರೀಚ್ ಆದ್ವಿ ರೀ. ಖರೆ ಅಂದರೆ 12:00ಗೆ ರೀಚ್ ಆಗೋದಿತ್ತು. ಇಲ್ಲೇ ಬಿಜಾಪುರ ಒಳಗೆ ಲೇಟ್ ಆಯ್ತಲ್ರಿ ರೈಲ್ವೆ. ಅದಕ್ಕೆ ಇಲ್ಲಿ 1 ಗಂಟೆಗದು ರೀಚ್ ಆದ್ವಿ. ಹಾಗೆ ಹೊರಗೆ ಬಂದ್ವಿ. ಇಲ್ಲೇ ನೈಟ್ ಆದ್ರೂ ಕಮ್ಮಿ ಇಲ್ಲ ವೆಹಿಕಲ್ಸ್, ಜಾಸ್ತಿನೇ ಇರ್ತಾವೆ. ಆಟೋ ಇರ್ತದೆ, ಜೀಪ್ ಇರ್ತಾವೆ, ಕಮ್ಮಿ ಏನು ಇರೋಲ್ಲ, ವೆಹಿಕಲ್ಸ್ ಜಾಸ್ತಿನೇ ಇರ್ತಾವೆ. ಪರ್ ಪರ್ಸನ್ ಅವ್ರು 50 ರೂಪಾಯಿ ತೊಗೊಂಡ್ರಿ. ಡೈರೆಕ್ಟ್ ರಾಯರ್ ಟೆಂಪಲ್ಗೆ ನಮಗೆ ಬಿಟ್ರಿ. ನಾವು ನೈಟ್ 1 ಗಂಟೆಗದು ಬಂದು ಮಂತ್ರಾಲಯ ರೀಚ್ ಆದ್ವಲ್ರಿ. ಅಲ್ಲಿಂದ ರೂಮ್ ಬುಕ್ ಮಾಡಿ ರೂಮ್ ರೀಚ್ ಆಗುತ್ತಾನ 2 ಗಂಟೆ ಆಗಿತ್ತು ರೀ. ಅಲ್ಲಿನ ಜನ ಅಂದರು 5:30ಗದು ಓಪನ್ ಆಗ್ತದೆ ದೇವಸ್ಥಾನ. ಅದಕ್ಕೆ ನಾವು ಯಾರೂ ಮಲ್ಕೊಳ್ಳೇ ಇಲ್ಲ ರೀ. ಎಲ್ಲರೂ ಫ್ರೆಶ್ ಅಪ್ ಆಗಿ 6 ಗಂಟೆಗದು ಬಂದ್ವಿ ಗುಡಿಗೆ. ನಾವು ಎಷ್ಟು ಜಲ್ದಿ ಬಂದೀವಿ ಅಂದ್ರೂ ಎಷ್ಟು ರಶ್ ಅದ ನೋಡ್ರಿ. ಭಾಳ ಜನ ಇದ್ದರು. ಹೀಗೆ ಪ್ರತಿಯೊಂದು ಗೋಡೆ ಮೇಲೂ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ನೋಡ್ರಿ. ನೋಡ್ಲಿಕ್ಕೆ ಮಸ್ತ್ ಕಾಣಿಸ್ತದೆ ಕೆತ್ತನೆಗಳು. ನಮ್ಮ ಮುಂದೆ ಅಜ್ಜಿಯವ್ರು ನೋಡ್ರಿ ಎಷ್ಟು ಅದಾರ, ಹೆಂಗೆ ಓಡ್ಲಾಕ್ತಾರೆ ನೋಡ್ರಿ. ಅವ್ರು ರಾಯರ ದರ್ಶನ ಮಾಡೋ ಸಂಬಂಧ ಭಾಳ ಹಿರಿಯರಿದ್ದರ್ರಿ ಇದ್ರೊಳಗೆ. ದರ್ಶನ ಅದು ಮಸ್ತ್ ಆಯ್ತು ರೀ. ಒಳಗಿನ ಗರ್ಭಗುಡಿ ಅದು ತೋರಿಸ್ಬೇಕಂದ್ರೆ ಅಲ್ಲಿ ಫೋನ್ ಅಲಾವಿಲ್ಲಲ್ರಿ, ಅದಕ್ಕೆ ತೋರ್ಸ್ಲಿಕ್ಕಾಗಲಿಲ್ಲ. ಹೊರಗಿನ ತೋರ್ಸ್ಲತ್ತೀನಿ ನೋಡ್ರಿ. ಇವರು ಹೆಜ್ಜೆ ನಮಸ್ಕಾರ ಮಾಡ್ತಾರೆ ನೋಡ್ರಿ. ಯಾರು ರಾಯರ ಮೊರೆ ಹೋಗಿ ಬೇಡಿಕೆ ಇಟ್ಟಿರ್ತಾರಲ್ಲ ಅವರು ಹೆಜ್ಜೆ ನಮಸ್ಕಾರ ಮಾಡ್ತಾರೆ ರೀ. ರಾಘವೇಂದ್ರ ಸ್ವಾಮಿ ದರ್ಶನ ನೋಡ್ರಿ. ರಾಯರ ಗರ್ಭದ ಗುಡಿಯ ಕಳಸ ನೋಡ್ರಿ. ಹಾಗೆ ಪಕ್ಕದಲ್ಲೇ ರಾಯರ ಆಸನ, ಬೆಳ್ಳಿ ಹಾಗೂ ಬಂಗಾರದ ಆಸನಗಳದಾವು. ಮತ್ತು ಅವ್ರ ಪಲ್ಲಕ್ಕಿ ಅದ, ಅವ್ರ ವಿಗ್ರಹಗಳು ಮಸ್ತ್ ಅದಾವು ನೋಡ್ರಿ. ರಾಯರ ದರ್ಶನ ಅದು ಮಾಡಿ ಹೊರಗಡೆ ಬಂದೀವಿ ನೋಡ್ರಿ. ಅಲ್ಲೇ ದೇವಸ್ಥಾನದ ಹಿಂದ್ಗಡೆನೇ ತುಂಗಭದ್ರಾ ನದಿ ಅದ ರೀ. ಬಿಸಿಲು ನೋಡ್ರಿ ಭಾಳ ಅದ. ಅದಕ್ಕೆ ಬ್ಯಾಸ್ಗೆ ದಿನ ಅಲ್ರಿ, ಜಾಸ್ತಿ ನೀರನ್ನೂ ಇಲ್ಲ ನೋಡಿ ಬಿಸಿಲು ಸಲುವಾಗಿ. ಇದು ಮುಗಿಸ್ಕೊಂಡು ಎಲ್ಲರಿಗೆ ಹೊಸಾಗಿತ್ತು. ಯಾರೂ ನಾಷ್ಟನೂ ಮಾಡಿದ್ದಿಲ್ಲ. ಅದಕ್ಕೆ ಅಲ್ಲೇ ಗುಡಿ ಪಕ್ಕದಲ್ಲೇ ಭಾಳ ಹೋಟೆಲ್ಸ್ ಇದ್ವು ರೀ. ಅಲ್ಲೇ ಒಂದು ಹೋಟೆಲ್ದಾಗ ಹೋಗಿ ನಾಷ್ಟ ಅದು ಮಾಡಿ ಎಲ್ಲರೂ ರೂಮ್ಗೆ ಹೋದ್ವಿ ರೀ. ನೈಟ್ ಯಾರೂ ಮಲ್ಕೊಂಡಿರ್ಲಲ್ರಿ, ಎಲ್ಲರಿಗೂ ನಿದ್ದೆ ಆಗಿದ್ದಿಲ್ಲ. ಸುಸ್ತು ಭಾಳ ಆಗತ್ತಿತ್ತು. ಅದಕ್ಕೆ ಎಲ್ಲರೂ ನಾಷ್ಟ ಅದು ಮಾಡ್ಕೊಂಡು ಹೋದ್ವಿ. 2 ಅವರ್ ಮಲ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ 2 ಅವರ್ ಆಗೋಣ ಆಟೋದವ್ರಿಗೆ ಅದು ಫೋನ್ ಹಚ್ಚಿದ್ವಿ. ಆಮೇಲೆ ರೂಮಿಂದ ಹೋದ್ವಿ. ಹೊರಟಿವ್ರಿ ನಾವು. ಅಲ್ಲೇ ಮಂತ್ರಾಲಯದಿಂದ 2 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಆಗ್ತದೆ ರೀ. ಅದೇ ಅಭಯಾಂಜನೇಯ ದೇವಸ್ಥಾನ ಅಂತ ಬರ್ತದೆ. ಫಸ್ಟ್ ಇದೇ ದೇವಸ್ಥಾನ ನೋಡಿದ್ವಿ ರೀ ನಾವು.
ಈ ಆಂಜನೇಯ ದೇವಸ್ಥಾನ 33 ಫೀಟ್ ಹೈಟ್ ಅದ ರೀ. ನೋಡ್ರಿ ಎಷ್ಟು ಹೈಟ್ ಅದ ನೋಡ್ರಿ. ಈ ಆಂಜನೇಯಗೆ ಅಭಯಾಂಜನೇಯ ಅಂತ ಹೆಸರಿಟ್ಟು ಕರೀತಾರೆ ರೀ. ಅಭಯಾಂಜನೇಯನ ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಹೊಂಟೀವಿ. ಯಾವ ಪ್ಲೇಸ್ ಅಂತ ತೋರಿಸ್ತೀನಿ ಬರ್ರಿ. ಅದು ಯಾವ ಪ್ಲೇಸ್ ಅಂದ್ರೆ ಬಿಚ್ಚಾಲೆ ಅಂತ. ಮಂತ್ರಾಲಯದಿಂದ ಈ ಬಿಚ್ಚಾಲೆ ಒಂದು 22 ಕಿಲೋಮೀಟರ್ಸ್ ಆಗ್ತದೆ ರೀ. ಬಿಚ್ಚಾಲೆ ಟೆಂಪಲ್ ಪಕ್ಕದಲ್ಲೇ ಒಂದು ನದಿ ಅದ, ಅದೇ ತುಂಗಭದ್ರಾ ನದಿ ಮಂತ್ರಾಲಯ ಒಳಗೆ ಹರಿತದಲ್ಲ ಅದೇ ನದಿ ಅದ ರೀ. ಇಲ್ಲಿ ನೀರು ನೋಡ್ರಿ ಎಷ್ಟು ಚಂದ ಅದಾವು. ಆ ಮಂತ್ರಾಲಯ ಒಳಗೆ ಅಲ್ಲಿ ಹಿಂದ್ಗಡೆ ನೀರು ಇದ್ದಿದ್ದಿಲ್ಲ, ಇಲ್ಲಿ ನೋಡ್ರಿ ಎಷ್ಟು ಚಂದ ನೀರು ಹರಿಲಾಗತ್ತಾವು. ಅಲ್ಲಿ ಬೋರ್ಡ್ನು ಹಾಕಿದ್ರು ಮೊಸಳೆ ಅದ ಅಂತ್ರಿ, ಇದ್ದಿರ್ಬೋದು. ಮೊದಲಿನ ಗುರು ಹಿರಿಯರುಗಳು ಹೇಳ್ತಿದ್ರಂತ್ರಿ, ಈ ಕಲ್ಲಿನ ಮೇಲೆ ಯಾರೂ ಕೆತ್ತನೆ ಮಾಡಿಲ್ಲ ಅಂತ್ರಿ, ತಾನಾಗಿ ಮೂಡಿರುವಂಥ ಕೆತ್ತನೆಗಳು ಅದಾವತ್ರಿ. ಜಾಸ್ತಿ ನಾಗದೇವತೆಯ ಕೆತ್ತನೆಗಳನ್ನೇ ಜಾಸ್ತಿ ಅದಾವ್ರಿ. ನೋಡಿರ್ಬೇಕಾದ್ರೆ ನಿಮಗೆ ಎಷ್ಟು ನಾಗದೇವತೆಗಳು ಅದಾವೆ. ಈ ನಾಗ ದೇವಸ್ಥಾನದ ಪಕ್ಕದಲ್ಲಿಯೇ ಬಿಚ್ಚಾಲೆ ಅಮ್ಮನವರ ದೇವಸ್ಥಾನ ಇದೆ. ಬಿಚ್ಚಾಲೆ ಅಮ್ಮನವರ ದೇವಸ್ಥಾನವನ್ನು ಬಿಚ್ಚಾಲಮ್ಮ ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟ್ಯಾರಂತ ನಮ್ಮ ಹಿರಿಯ ಪೂರ್ವಜರಿಂದ ಬಂದ ವಾಡಿಕೆ ಅದಂತಿದು. ಈ ಅಮ್ಮನವರ ದೇವಸ್ಥಾನದ ಗೋಡೆ ಮೇಲೆ ಹಲವಾರು ಕೆತ್ತನೆಗಳು ಮಾಡ್ಯಾರಿ. ಅದರೊಳಗೆ ಸೌದತ್ತಿ ಯಲ್ಲಮ್ಮ ತಾಯಿಯ ಸುಂದರವಾದ ಕೆತ್ತನೆ ಮಾಡ್ಯಾರಿ. ಮತ್ತು ಜಮದಗ್ನಿ, ಪರಶುರಾಮ, ನಾಗದೇವತೆ ಹೀಗೆ ಹಲವಾರು ಕೆತ್ತನೆಗಳು ಮಾಡ್ಯಾರಿ. ಬಿಚ್ಚಾಲೆ ಅಮ್ಮನವರ ಸೀರೆಗಳನ್ನು ನೋಡ್ರಿ ಹೆಂಗಿಟ್ಟಾರ, ಇಲ್ಲಿ ಹಿಂದ್ಗಡೆನೇ ಇಟ್ಟಾರ್ರಿ ಅದನ್ನು. ಇಲ್ಲಿ ಎಲ್ಲ ಕೆತ್ತನೆಗಳು ಮಸ್ತ್ ಕಟ್ಟ್ಯಾರ್ರಿ. ನನಗರೆ ಭಾಳ ಇಷ್ಟ ಆದವು ರೀ ಕೆತ್ತನೆಗಳು. ಈ ಬಿಚ್ಚಾಲೆ ದೇವಸ್ಥಾನವನ್ನು ಬಿಚ್ಚಾಲೆ ಜಪದ ಕಟ್ಟಿ ಅಥವಾ ಭಿಕ್ಷಾಲಯ ಅಂತಲೂ ಕರೀತಾರಂತ್ರಿ ಈ ಬಿಚ್ಚಾಲೆ ದೇವಸ್ಥಾನವನ್ನು. ಇಲ್ಲಿ ನೋಡ್ರಿ ಬಿಚ್ಚಾಲೆ ಅಮ್ಮನವರ ಓಲ್ಡ್ ಟೆಂಪಲ್, ಹಳೆಯ ದೇವಸ್ಥಾನ ನೋಡ್ರಿ. ಮೊದಲು ಹಿಂದಿನ ಕಾಲದೊಳಗೆ ಹೆಂಗಿತ್ತತ್ತ, ಈಗ ನೋಡ್ರಿ ಎಷ್ಟು ಮಸ್ತ್ ಕಟ್ಟ್ಯಾರ. ಇದು ಅದಲ್ರಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದಂಥ ಜಪದ ಕಟ್ಟಿ ಅದ ರೀ. ಇದಕ್ಕೇನಂತಾರೆ ರೀ, ರಾಯರ ಬೃಂದಾವನ ಅಂತ ಕರೀತಾರೆ ರೀ. ಇದು ಇಲ್ಲೇ ಬಿಚ್ಚಾಲೆಯ ಪಕ್ಕದಲ್ಲೇ ತೆಳಗೆ ಇಳ್ಕೊಂಬಂದ್ರೇ ಬರ್ತದೆ ರೀ ಇದು ಬೃಂದಾವನ. ಈ ಬೃಂದಾವನದಲ್ಲಿ ರಾಯರು 13 ವರ್ಷಗಳ ಕಾಲ ತಪಸ್ ಮಾಡಿದ್ರಂತ್ರಿ. ಮತ್ತು ಈ ಬೃಂದಾವನ ಅವರ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರ ನಿವಾಸ ಅದಂತ್ರಿ ಇದು. ಈ ಬೃಂದಾವನಕ್ಕೆ ಏಕಶಿಲಾ ಬೃಂದಾವನ ಅಂತ ಕರೀತಾರೆ ರೀ. ಯಾಕಂದ್ರೆ ಇದು ಒಂದೇ ಶಿಲೆಯಿಂದ ಅಂದ್ರೆ ಒಂದೇ ಕಲ್ಲಿನಿಂದ ಕಟ್ಟಿದಂಥ ಬೃಂದಾವನ ಅದತ್ರಿ. ಅದಕ್ಕೆ ಏಕಶಿಲಾ ಬೃಂದಾವನ ಅಂತ ಕರೀತಾರತ್ರಿ ಅವರು. ಇಲ್ಲಿನ ಅರ್ಚಕರು ಈ ಬೃಂದಾವನದ ಬಗ್ಗೆ ಹೇಳ್ತಾರೆ ನೋಡ್ರಿ, ಕೇಳ್ರಿ. ಅಪ್ಪಣ್ಣಾತರ ಮಾಡಿಸಿ ತೋರಿಸಿದ್ರು. ಅಪ್ಪಣ್ಣಾತರ ಅಂದ್ರೆ ರಾಘವೇಂದ್ರ ಸ್ವಾಮಿ ಪರಮ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವಾ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ್ಣಾಚಾರ. ಬೆಂಕಿ ಇಲ್ದೆ ನನ್ನ ಹೇಗಂದ್ರೆ ಅಪ್ಪಣ್ಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮ್ಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲ ಕಡೆ ಹೋಗಿ ಭೌತಿ ಭಿಕ್ಷಾ ಅಂದ್ರೆ ಭಿಕ್ಷಾ ತಗೊಂಡು ಬರ್ತಾ ಇದ್ರು. ಬಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣ್ಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು. ಆ ವೃಕ್ಷ ಎಲ್ಲ ಬಿದ್ದೋಗಿದೆ. ಆ ವೃಕ್ಷಕ ರಂಬೆಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಬೆಳೆನ. ಹೀಗೆ ಬೃಂದಾವನದ ಬಗ್ಗೆ ಅರ್ಚಕರುಗಳು ತಿಳ್ಕೊಂಡು ಮುಂದಿನ ದೇವಸ್ಥಾನಕ್ಕೆ ಹೊರಟು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊಂಟೀವ್ರಿ. ಎಲ್ಲರಿಗೂ ಭಾಳ ಹೊಸಗಿತ್ತಂತ ಅಲ್ಲಿ ಸ್ನ್ಯಾಕ್ಸ್ ಅದು ತಿಂದು ಬಂದೀವಿ ನೋಡ್ರಿ. ನಾವೀಗ ಬಂದೀವ್ರಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿನ ಕಲ್ಲುಗಳು ನೋಡ್ರಿ ಎಷ್ಟು ದೊಡ್ಡ ಅದಾವು. ಈ ಪಂಚಮುಖಿ ದೇವಸ್ಥಾನ ಮಂತ್ರಾಲಯದಿಂದ 1819 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದ್ದಿರ್ಬೋದು. ಈ ಪಂಚಮುಖಿ ದೇವಸ್ಥಾನದ ವಿಶೇಷತೆ ಏನಂದ್ರೆ ಮೊದಲಿನ ಕಾಲದೊಳಗೆ ರಾವಣಾಸುರ ಸೀತಾಪಹರಣ ಮಾಡಿರ್ತಾರೆ ನೋಡ್ರಿ. ಆ ಟೈಮ್ ರಾಮ, ಲಕ್ಷ್ಮಣ, ಆಂಜನೇಯ, ಕಪಿಸೇನ ಎಲ್ಲರೂ ಏನು ಮಾಡಿರ್ತಾರೆ, ಇಲ್ಲಿ ವಿಶ್ರಾಂತಿ ಪಡೆದಿರ್ತಾರೆ. ಅದೇ ಇದೊಂದು ವಿಶೇಷತೆ ಅದ. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ ಈ ಪಂಚಮುಖಿ ದೇವಸ್ಥಾನ ಒಳಗೆ 16ನೇ ಶತಮಾನ ಒಳಗೆ 12 ವರ್ಷ ನಮ್ಮ ರಾಯರು ತಪಸ್ ಮಾಡ್ತಾರಂತ. ಆ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ, ತಿರುಪತಿ ವೆಂಕಟರಮಣ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ, ಕುರ್ಮಾವತಾರ ಇವರೆಲ್ಲರೂ ದರ್ಶನ ಕೊಡ್ತಾರಂತ. ಅದರ ಸಂಬಂಧ ಇದೊಂದು ವಿಶೇಷತೆ ಅದ ಈ ಪಂಚಮುಖಿ ದೇವಾಲಯದ. ಇಲ್ಲಿನ ಜನ ಏನು ಹೇಳ್ತಾರೆ ರೀ, ಆಂಜನೇಯ ಸ್ವಾಮಿನೇ ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲಿಂದ ದಾರಿ ತೋರ್ಸ್ಯಾನಂತ ಇಲ್ಲಿನ ಜನ ಹೇಳ್ತಾರೆ ರೀ.
ಇಲ್ಲಿನ ಪಾದರಕ್ಷೆಗಳು ಆಂಜನೇಯ ಪಾದರಕ್ಷೆಗಳು ಅದಾವಲ್ರಿ 5 ವರ್ಷಕ್ಕೊಮ್ಮೆ ಸವಿತಾವತ್ರಿ ಇವು. ಇಲ್ಲಿನ ಜನ ಹೇಳ್ತಾರೆ. ಇಲ್ಲಿಂದ ಎಲ್ಲ ಪ್ಲೇಸ್ ನೋಡಿ ಡೈರೆಕ್ಟ್ ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿ ರೆಡಿಯಾಗಿ ಡೈರೆಕ್ಟ್ ಗುಡಿಗೆ ಹೋದ್ವಿ ರೀ ನಾವು. ಅಲ್ಲೇ ಬ್ಯಾಗ್ ಅದು ಇಟ್ಟು ಆಟೋ ಬರೋದನ್ನ ಕೂತಿದ್ವಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ತಪ್ಪದೆ. ಥ್ಯಾಂಕ್ ಯು. ಬಾಯ್.